ಕರ್ತನಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿಗಳೇ, ಇಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಸಂದೇಶಕ್ಕಾಗಿ ತಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ತಮ್ಮನ್ನು ಆಹ್ವಾನಿಸ್ತಕ್ಕಂಥನಾಗಿದ್ದೇನೆ. ದೇವರು ನನ್ನನ್ನು ಮತ್ತು ನಿಮ್ಮನ್ನು ಒಂದು ವಿಶೇಷವಾಗಿರ್ತಕ್ಕಂಥ ಸಂದೇಶವನ್ನು ಕೊಡಲು ಎಂದು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಈ ಸಮಯದಲ್ಲಿ ಈ ಸಂದೇಶವನ್ನು ವೀಕ್ಷಿಸ್ತಕ್ಕಂಥ ಪ್ರತಿಯೊಬ್ಬರಿಗೆ ಕ್ರಿಸ್ತನು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮತ್ತು ಈ ಒಂದು ಸಂದೇಶವನ್ನು ತಾವು ತಪ್ಪದೇ ಕೇಳಿ ದೇವರ ಆಶೀರ್ವಾದ ಹೊಂದಿ ಈ ಲೋಕದ ಬಂಧನದಿಂದ ಬಿಡುಗಡೆ ಆಗಬೇಕೆಂಬುದೇ ದೇವರ ಉದ್ದೇಶ ಮತ್ತು ದೇವರ ಸೇವಕನಾಗಿರ್ತಕ್ಕ ನನ್ನ ಒಂದು ಆಸೆ ಆಗಿರ್ತಕ್ಕಂಥದ್ದಾಗಿದೆ. ಅದಕ್ಕಾಗಿ ಈ ಸಮಯದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸ್ತಕ್ಕಂಥ ಪ್ರತಿಯೊಬ್ಬರು ಅನೇಕರು ಅನೇಕ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾವ ರೀತಿ ಅವರು ಹೊರಗಡೆ ಬರಬೇಕು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆ ಸಮಸ್ಯೆಯಿಂದ ಜೀವಿತದಿಂದ ಪ್ರಿಯರೇ, ಆ ಕಾರಣದಲ್ಲಿ ಅವರು ಜೀವಿಸುವಾಗ ನಾವೆಲ್ಲರೂ ಆದಷ್ಟು ಮಟ್ಟಿಗೆ ಆತನ ಮಾರ್ಗದಲ್ಲಿ ಹೋಗಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ಅದಕ್ಕಾಗಿ ಈ ಸ್ವಾಮಿ 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿರುವಾಗ ಯಾವುದೇ ಒಂದು ಸ್ಥಳಗಳಿಗೆ ಹೋದಾಗ, ಯಾವುದೇ ಒಂದು ಗ್ರಾಮಕ್ಕೆ ಹೋದಾಗ, ಎಲ್ಲಿ ಆತನ ಸಂದೇಶ ಕೊಡುವಾಗ ದೇವರು ಸಾಮ್ಯಗಳನ್ನು ಉಪಯೋಗಿಸಿದ್ದೇನೆ ಎಂಬುದನ್ನು ನೋಡ್ತೇವೆ. ಆತನ ಸಾಮ್ಯಗಳು ಉಪಯೋಗಿಸುವಾಗ ದೇವರ ಉದ್ದೇಶ ಏನಂತಂದರೆ ಪರಲೋಕದ ಸಂದೇಶವನ್ನು ಜನಗಳಿಗೆ ಕೊಡಬೇಕೆಂಬುದಾಗಿ. ಪರಲೋಕದ ವಿಷಯ ಭೂಲೋಕಕ್ಕೆ ಕೇಳಿದ್ರೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ದೇವರು ಈ ಭೂಲೋಕದ ಕೆಲವು ಕಥೆಗಳನ್ನು ಆರಿಸಿಕೊಂಡು ಈ ಪರಲೋಕದ ಅರ್ಥವನ್ನು ಅದರಲ್ಲಿಟ್ಟು ಜನಗಳು ರಕ್ಷಣೆ ಹೊಂದಬೇಕೆಂಬುದೇ ದೇವರ ಉದ್ದೇಶವಾಗಿತ್ತು. ದೇವರ ಉದ್ದೇಶ ಯಾವಾಗಲೂ ಆತನ ಒಂದೇ ಒಂದು ಆಸೆ ಏನಂದರೆ ಪ್ರತಿಯೊಬ್ಬ ಮನುಷ್ಯನು, ಲೋಕದಲ್ಲಿ ಜೀವಿಸ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಅವನ ರಕ್ಷಣೆ ಹೊಂದಬೇಕು, ದೇವರ ಮಾರ್ಗಕ್ಕೆ ಹೋಗಬೇಕು, ಆ ಪರಲೋಕ ರಾಜ್ಯದಲ್ಲಿ ತಾನು ತಯಾರು ಮಾಡ್ತಕ್ಕಂಥ ಪರಲೋಕ ರಾಜ್ಯದಲ್ಲಿ ಸೇರಬೇಕೆನ್ನೋದೇ ಆತನ ಉದ್ದೇಶವಾಗಿದೆ. ಅದಕ್ಕೋಸ್ಕರ ಸ್ವಾಮಿ ಈ ಭೂಲೋಕದಲ್ಲಿ ಇರ್ತಕ್ಕಂಥ ಕೆಲವು ಕಥೆಗಳನ್ನು ಆರಿಸಿಕೊಂಡು ಆತನ ನಡೆಸ್ಕೊಂಡ್ರು. ಆ ಕಥೆಗಳು ನೋಡ್ತೇವೆ ಲೂಕನ ಬರೆದ ವಾರ್ತೆಯಲ್ಲಿ 15ನೇ ಅಧ್ಯಾಯ. ಆ ಅಧ್ಯಾಯದಲ್ಲಿ 3 ಸಾಮ್ಯಗಳನ್ನು ದೇವರು ನಮಗೆ ಎಚ್ಚರಿಸಿದ್ದಾನೆ. ಆ 3 ಸಾಮ್ಯಗಳು ತಮ್ಮೆಲ್ಲರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತುಂಟು. ಆ 3 ಸಾಮ್ಯಗಳು ನೋಡ್ತೇವೆ: ತಪ್ಪಿ ಹೋದ ಕುರಿ, ತಪ್ಪಿ ಹೋದ ನಾಣ್ಯ ಮತ್ತು ತಪ್ಪಿ ಹೋದ ಮಗನ. ಈ 3 ಕಥೆಗಳು ಈ ಸ್ವಾಮಿ 2000 ವರ್ಷಗಳ ಹಿಂದೆ ಹೇಳಿರ್ತಕ್ಕಂಥ ಕಥೆಗಳು. 2000 ವರ್ಷಗಳ ಹಿಂದೆ ದೇವರು ಈ ಒಂದು ಸಾಮ್ಯಗಳು ಹೇಳುವಾಗ ಅನೇಕ ಆತನ ಶಿಷ್ಯರು ಸ್ವಾಮಿಗೆ ಪ್ರಶ್ನೆ ಕೇಳಿದರು, ಸ್ವಾಮಿ ನೀ ಯಾಕೆ ಈ ರೀತಿ ಹೇಳ್ತಾ ಇದ್ದೀಯ, ನೀನು ಯಾಕೆ ಸಾಮ್ಯ ರೂಪದಲ್ಲಿ ಹೇಳ್ತಾ ಇದ್ದೀಯ, ನೀನು ಡೈರೆಕ್ಟಾಗಿ ಯಾಕೆ ತಿಳಿಸ್ತಾ ಇಲ್ಲ ಎಂಬುದಾಗಿ. ಆಗ ಸ್ವಾಮಿ ಒಂದು ಮಾತು ಹೇಳ್ತಾನೆ, ಪರಲೋಕದ ರಾಜ್ಯದ ಗುಟ್ಟು ನಿಮಗೆ ಮಾತ್ರ ಕೊಡಲ್ಪಟ್ಟಿದೆ, ಉಳಿದವರಿಗೆ ಇದು ಕಥೆಯಾಗಿದೆ ಎಂಬುದಾಗಿ. ದೇವರ ಮಕ್ಕಳಿಗೆ ಮಾತ್ರ ಈ ಸಾಮ್ಯದ ಅರ್ಥ ಆಗ್ತದೆ. ಯಾರ್ಯಾರು ಈ ದೇವರ ಸನ್ನಿಧಾನದಲ್ಲಿಲ್ಲೋ ಅಂಥ ಜನಗಳಿಗೆ ಇದು ಅರ್ಥ ಆಗೋದಿಲ್ಲ ಪ್ರಿಯರೇ. ಅದಕ್ಕೋಸ್ಕರ ಮೊದಲನೇದಾಗಿ ಒಂದೊಂದು ನಾವು ನೋಡುವಾಗ ಈ 3 ಅಂಶಗಳಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು, ಲೋಕದಲ್ಲಿ ಜೀವನ ಮಾಡ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಯಾವುದೇ ದೇಶದಲ್ಲಿರಲಿ, ಯಾವುದೇ ಸ್ಥಾನದಲ್ಲಿರಲಿ, ಯಾವುದೇ ಮಟ್ಟದಲ್ಲಿರಲಿ, ದೊಡ್ಡ ಸ್ಥಿತಿಯಲ್ಲಿರಲಿ, ಯಾವುದೇ ಸಮಯದಲ್ಲಿ ಒಂದಿಲ್ಲ ಒಂದು ರೀತಿಯಲ್ಲಿ ಈ 3 ಕಥೆಗಳಲ್ಲಿ 3 ಸಾಮ್ಯಗಳಲ್ಲಿ ಮನುಷ್ಯನು ಸಿಕ್ಕಾಕೊಂಡಿದ್ದಾನೆ. ಮೊದಲನೇ ಒಂದು ಸಾಮ್ಯ ನೋಡುವಾಗ ಈ ಲೂಕನ ಬರೆದ ವಾರ್ತೆ 15ನೇ ಅಧ್ಯಾಯ 1ರಿಂದ 7ನೇ ವಚನ ಓದುವಾಗ ಅಲ್ಲಿ ತಪ್ಪಿ ಹೋದ ಕುರಿಯ ವಿಷಯದಲ್ಲಿ ದೇವರು ನಮಗೆ ಎಚ್ಚರಿಸ್ತಕ್ಕಂಥನಾಗಿದ್ದಾನೆ. ತಪ್ಪಿ ಹೋದ ಕುರಿ, ಒಬ್ಬ ಕುರುಬನ ಹತ್ರ 100 ಕುರಿಗಳಿದ್ದು, ಆ 100 ಕುರಿಗಳು ಅವನು ತೆಗೆದುಕೊಂಡು ಹೋಗಿ ಅವನು ದಿನ ಎಲ್ಲ ಮೇಯಿಸ್ಕೊಂಡು ಪ್ರತಿನಿತ್ಯ ಬಂದಾಗ ಮನೆಗೆ ಬಂದಾಗ ಅವನು ಒಂದೊಂದಾಗಿ ಎಣಿಸ್ತಾ ಇದ್ದನು. ಎಣಿಸಿ ಸಂಪೂರ್ಣ 100 ಕುರಿಗಳಾದಾಗ ಅವನಿಗೆ ತೃಪ್ತಿ ಆಗ್ತಿತ್ತು. ಅವನು ಸಂತೋಷವಾಗಿ ಅವನು ಮನೆಯಲ್ಲಿ ಹೋಗಿ ನಿದ್ರೆ ಮಾಡ್ತಾ ಇದ್ದನು. ಒಂದು ದಿವಸ ಆ ಒಂದು ಸಾಯಂಕಾಲ ಮನೆಗೆ ತಂದು ಎಣಿಸ್ತಕ್ಕಂಥ ಸಮಯದಲ್ಲಿ ಆ ಸಮಯ ನೋಡ್ತಕ್ಕಂಥರಾಗಿದ್ದೇವೆ. ಅವನಿಗೆ ಒಂದು ಕಡಿಮೆ ಬಂತು. ಅವನಿಗೆ ಬಹಳ ಬೇಜಾರಾಯಿತು. ಇನ್ನೂ ಒಂದು ಕುರಿ ಎಲ್ಲಿ ಹೋಯಿತು, ಎಲ್ಲಿ ತಪ್ಪಿಸ್ಕೊಳ್ತಂತ ಅವನು ಬಹಳ ಯೋಚನೆಯಿಂದ ಅವನು ಪುನಃ ಹೋಗಿ ಮನೇಲಿ ಮಲ್ಕೊಳ್ಳಿಲ್ಲ. ಅವನ ಆಗಿನ ಕಾಲದಲ್ಲಿರ್ತಕ್ಕಂಥ ಬೆಳಕನ್ನು ತೆಗೆದುಕೊಂಡು ಕಾಡಿಗೆ ಎಲ್ಲೆಲ್ಲಿ ಬಯಸ್ಲಿಕ್ಕೆ ಹೋಗಿದ್ದನೋ ಅಲ್ಲೆಲ್ಲ ಹೋದನು. ಮೇಲೆ ಮೋಡ ಇತ್ತು, ಮೇಲೆ ಅಮಾವಾಸ್ಯೆ ಕತ್ತಲೆ ಇತ್ತು. ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕಾಡು ಮೃಗಗಳ ಒಂದು ಭಯ ಇಲ್ಲದೆ ಅವನು ಆ ಕುರಿಯನ್ನು ಹುಡುಕೊಂಡು ಹೋದನು. ಶಬ್ದವನ್ನು ಕೇಳಿದನು. ಆ ಕುರಿ ಹತ್ತಿರ ಹೋಗಿ ತನ್ನ ಶಬ್ದದಿಂದ ಕೂಗ್ತಾ ಇದ್ದನು. ಶಬ್ದದಿಂದ ಕೂಗುವಾಗ ಪ್ರತ್ಯುತ್ತರವಾಗಿ ಆ ಕುರಿ ಸಹ ಆ ಉತ್ತರ ಕೊಡ್ತು. ಆ ನೋಡಿ ಕುರುಬನು ಹೋಗಿ ನೋಡ್ತಾನೆ, ಆ ಕುರಿ ಒಂದು ಪೊದೆಯಲ್ಲಿ ಸಿಕ್ಕಾಕೊಂಡಿದೆ. ಆ ಪೊದೆಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಆ ಕುರಿಯನ್ನು ನೋಡಿದಾಗ ಆ ಕುರಿ ಪರಿಸ್ಥಿತಿ ಬಹಳ ಕೆಟ್ಟದಾಗಿತ್ತು.
ಹೊರಗಡೆ ಬರಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಿತ್ತು, ಬರಲಿಕ್ಕೆ ಆಗ್ತಿರಲಿಲ್ಲ, ಯಾಕಂದರೆ ಪೊದೆಯಲ್ಲಿ ಸಿಕ್ಕಾಕೊಂಡಿತ್ತು. ಪ್ರಿಯ ಸಹೋದರ ಸಹೋದರಿ, ಹೆಚ್ಚಲಿಕ್ಕೆ ಇಷ್ಟಪಡ್ತೇನೆ, ಈ ಕುರುಬನು ಆ ಕುರಿಯನ್ನು ಜೋಪಾನವಾಗಿ ಎತ್ಕೊಂಡು ಮನೆಗೆ ಬಂದು ಆತನು ತನ್ನ ಜನಗಳಿಗೆ ಸಂತೋಷಪಟ್ಟನು. ತಪ್ಪಿ ಹೋಗಿರ್ತಕ್ಕಂಥ ಕುರಿ ಸಿಕ್ಕಿದೆ ಎಂಬುದಾಗಿ ಅವನು ಜನಗಳ ಜೊತೆಯಲ್ಲಿ ಸಂತೋಷಪಟ್ಟನು. ಅದೇ ರೀತಿ ಎರಡನೇ ಒಂದು ನೋಡುವಾಗ ತಪ್ಪಿ ಹೋದ ನಾಣ್ಯದ ವಿಷಯದಲ್ಲಿ ನೋಡ್ತಕ್ಕಂಥರಾಗಿದೆ. ತಪ್ಪಿ ಹೋದ ನಾಣ್ಯ, ಆ ಒಂದು ನಾಣ್ಯವು ಮನೆಯಲ್ಲಿ ಕಳ್ಕೊಂಡೋಗಿತ್ತು. ಒಬ್ಬ ಹೆಂಗಸಿನ ಹತ್ರ 10 ಪಾವಲಿರುವಾಗ ಆ 10 ಪಾವಲಿ ಅವಳು ದಿನ ಎಣಿಸಿ ಅದನ್ನು ಜೋಪಾನಾಗಿಡ್ತಳು. ಒಂದು ದಿವಸ ಎಣಿಸಲು ಅದು ಇರಲಿಲ್ಲ. ಆ ನಾಣ್ಯ ಹೋಗಿ ನೋಡಿದಾಗ ಭಾಳ ಪ್ರಯತ್ನ ಹುಡುಕಿದಳು, ಅಲ್ಲಿ ಹುಡುಕಿದಳು, ಇಲ್ಲಿ ಹುಡುಕಿದಳು, ಎಲ್ಲೆಲ್ಲೋ ಹುಡುಕಿದಳು, ಸಿಕ್ಕಲಿಲ್ಲ. ಆಮೇಲೆ ಅವಳೊಂದು ಪೊರಕೆಯನ್ನು ತೆಗೆದುಕೊಂಡು ಅದನ್ನು ಗೂಡಿಸ್ಲಿಕ್ಕೆ ಶುರು ಮಾಡಿ ಒಂದು ಕಡೆಯಿಂದ ಒಂದು ದೀಪನ ತೆಗೆದುಕೊಂಡು ಒಂದು ಕಡೆಯಿಂದ ಎಲ್ಲ ಕಡೆ ಹುಡುಕಿ ಆಮೇಲೆ ಎಲ್ಲೋ ಒಂದು ಮೂಲೆಯಲ್ಲಿ ಅದು ಸಿಕ್ಕಾಕೊಂಡಿತ್ತು. ಅದನ್ನು ತೆಗೆದುಕೊಂಡು ಭಾಳ ಸಂತೋಷವಾಗಿ ತನ್ನಲ್ಲಿರ್ತಕ್ಕಂಥ ಸ್ನೇಹಿತರಿಗೆ, ತನ್ನ ಮನೆ ಅಕ್ಕಪಕ್ಕ ಜನಗಳಿಗೆ ಅದನ್ನು ತಿಳಿಸಿ ಅವಳು ಸಂತೋಷವಾಗಿ ಸಂತೋಷಪಟ್ಟಳು. ಮತ್ತು ಮೂರನೇದಾಗಿ ಕಥೆ ನಮ್ಮೆಲ್ಲರಿಗೂ ಗೊತ್ತಿದೆ, ತಪ್ಪಿ ಹೋದ ಮಗನ ವಿಷಯದಲ್ಲಿ. ತಪ್ಪಿ ಹೋದ ಮಗನು ಅವನು ತನ್ನ ತಂದೆ ಜೊತೆಯಲ್ಲಿ ಜಗಳಾಡಿ, ನನಗೆ ನಿನ್ನ ಮನೇಲಿ ಇರಲಿಕ್ಕೆ ಇಷ್ಟ ಇಲ್ಲ, ನಾನು ಹೋಗ್ತೇನೆ, ದೂರ ದೇಶಕ್ಕೆ ಹೋಗ್ತೇನೆ, ನನಗೆ ನನ್ನ ಆಸ್ತಿಯನ್ನು ಹಂಚಿಕೊಡು ಎಂಬುದಾಗಿ ಅರ್ಧವನ್ನು ಹಂಚಿಕೊಟ್ಟು ಅವನೇನೆಂದರೆ ದೂರ ದೇಶಕ್ಕೆ ಹೋಗಿ ಅವನು ತಮ್ಮ ಜೀವಿತ ಎಲ್ಲ ಹಣವನ್ನು ಸೂರೆ ಮಾಡಿಕೊಂಡನು, ಹಾಳು ಮಾಡಿಕೊಂಡನು. ಕೆಟ್ಟವರ ಸಹವಾಸದಿಂದ, ಕೆಟ್ಟವರ ಸ್ನೇಹಿತದಿಂದ, ವ್ಯಭಿಚಾರದಲ್ಲಿಯೂ ದುಂದೌತನದಲ್ಲಿಯೂ ಎಲ್ಲ ವಿಷಯಗಳಲ್ಲಿ ಅವನು ಹಾಳು ಮಾಡಿಕೊಂಡು ಅವನ ಜೀವಿತವನ್ನೇ ಕೆಟ್ಟು ಹೋಗ್ತನು. ಆದರೆ ಊಟ ಸಿಕ್ಕಲಿಲ್ಲ. ಆ ಕಾಲದಲ್ಲಿ ಆ ದೇಶದಲ್ಲಿ ಬರಗಾಲ ಬಂತು. ಆ ಬರಗಾಲ ಬಂದಾಗ ಅವನು ಹೋಗಿ ಕೆಲಸ ಹುಡ್ಕೊಂಡು ಹೋಗ್ತಾನೆ. ಕೆಲಸ ಎಲ್ಲೂ ಸಿಕ್ಕಲಿಲ್ಲ. ಒಂದು ಸ್ಥಳಕ್ಕೆ ಹೋಗ್ತಾನೆ, ಹಂದಿಗಳಿರ್ತಕ್ಕಂಥ ಮನೆಯಲ್ಲಿ. ಆ ಹಂದಿ ಯಜಮಾನ್ ಹೇಳ್ತಾನೆ, ನನ್ನಲ್ಲಿ ಯಾವ ಕೆಲಸ ಇಲ್ಲಪ್ಪ, ನನಗೆ ಒಂದೇ ಒಂದು ಕೆಲಸ ಇದೆ, ಅದು ಹಂದಿ ಮೇಯಿಸ್ತಕ್ಕಂಥ ಕೆಲಸ. ಆ ಸಮಯದಲ್ಲಿ ಆ ಹಂದಿ ಮೇಯಿಸ್ತಕ್ಕಂಥ ಕೆಲಸವನ್ನು ಅವನು ತೆಗೆದುಕೊಂಡು ಹಂದಿಗಳನ್ನು ಮೇಯಿಸಲಿಕ್ಕೆ ಕಾಡಿಗೆ ಹೋದಾಗ ಆ ಕಾಡಿನಲ್ಲಿ ಪ್ರಿಯರೇ ಅವನು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ, ಅಯ್ಯೋ ನಾನು ಎಂಥ ಕೆಟ್ಟವನು, ನನ್ನ ತಂದೆಯ ಮನೆಯಲ್ಲಿ ಅನೇಕ ಆಳುಗಳಿದ್ದಾರೆ, ಅನೇಕ ಸೇವಕರಿದ್ದಾರೆ, ಅವ್ರಿಗೆ ಊಟ ಕಡಿಮೆ ಇಲ್ಲ, ಏನು ಕಡಿಮೆ ಇಲ್ಲ, ನಾನು ಹೊಟ್ಟೆಗೋಸ್ಕರ ನಾನು ಕಷ್ಟಪಡ್ತಾ ಇದ್ದೇನೆ, ಅಯ್ಯೋ ನಾನು ಏನು ಮಾಡಲಿ, ಭಾಳ ಹೊಟ್ಟೆಯಿಂದ ಹಸುವಿಂದ ಒದ್ದಾಡ್ತಾ ಇದ್ದನು. ಕೆಲವು ಸಮಯದಲ್ಲಿ ಹಂದಿಗಳಿಗೆ ಹಾಕ್ತಕ್ಕಂಥ ಹಿಂಡಿಯನ್ನು ತಿಂದು ಅವನ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾರೆ. ಅಷ್ಟು ಕೀಳ ಪರಿಸ್ಥಿತಿ ಬಂದಾಗ ಒಂದು ದಿವಸ ಯೋಚನೆ ಮಾಡಿದನು, ನಾನು ನನ್ನ ತಂದೆ ಮನೆಗೆ ಹೋಗಬೇಕು. ನನ್ನ ತಂದೆ ಮನೆಗೆ ಹೋಗಿ ನಾನು ತಂದೆಯನ್ನು, ಅಪ್ಪ ನನಗೆ ಕ್ಷಮಿಸು, ನಾನು ಪಾಪಿ, ನಿನಗೆ ವಿರುದ್ಧವಾಗಿ ದೇವರ ವಿರುದ್ಧವಾಗಿ ತಪ್ಪು ಮಾಡಿದ್ದೇನೆ, ಅದಕ್ಕೋಸ್ಕರ ನಾನು ನಿನ್ನ ಮನೆಯಲ್ಲಿ ಮಗನಾಗಿರಲಿಕ್ಕೆ ನಾನು ಯೋಗ್ಯನಲ್ಲ, ಅದು ನನಗೆ ಆಳಾಗಿ ನನ್ನನ್ನು ಸ್ವೀಕಾರ ಮಾಡಿಕೊ ಎಂಬುದಾಗಿ ನಾನು ಕೇಳಿಕೊಳ್ಳಬೇಕೆಂಬುದಾಗಿ ಬಹಳ ನೊಂದು ಮನಸ್ಸಿನಿಂದ ಅವನು ಯೋಚನೆ ಮಾಡಿ ಯೋಚನೆಯಲ್ಲಿ ತೀರ್ಮಾನ ತೆಗೆದುಕೊಂಡು ತಕ್ಷಣ ಅಲ್ಲಿಂದ ಅವನ ಸ್ಥಳವನ್ನು ಬಿಟ್ಟು ಅವನ ತಂದೆ ಮನೆಗೆ ಹೋದನು. ತಂದೆ ಅವನ ಎದುರು ನೋಡ್ತಾ ಇದ್ದನು. ತಂದೆ ಎದುರು ನೋಡ್ತಕ್ಕಂಥ ಸಮಯದಲ್ಲಿ ಮನೆಗೆ ಆ ಮಗನು ಬಂದ ತಕ್ಷಣ ಭಾಳ ಸಂತೋಷದಿಂದ ಅವನು ಹೋಗಿ ಸ್ವೀಕಾರ ಮಾಡಿಕೊಂಡು ಅವನು ಸ್ನಾನ ಮಾಡಿಸಿ ಅವನಿಗೆ ಎಲ್ಲ ಥರದ 10 ಬೆರಳಿಗೆ ಉಂಗುರಗಳನ್ನು ಹಾಕಿ ದೊಡ್ಡ ಔತಣವನ್ನು ಮಾಡಿದನು ಎಂಬುದನ್ನು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ 3 ಕಥೆಗಳಲ್ಲಿ ನಾನೇನು ಯಾವ ರೀತಿ ಯೋಚನೆ ಮಾಡಬೇಕಾಗಿದೆ ಅಂದರೆ, ದೇವರು ನನ್ನನ್ನು ನಿನ್ನನ್ನು ಈ ಲೋಕದಲ್ಲಿ 2000 ವರ್ಷಗಳ ಹಿಂದೆ ಹೇಳಿರ್ತಕ್ಕಂಥ ಕತೆ ಇವತ್ತು ನನಗೂ ನಿನಗೂ ಅನ್ವಯವಾಗ್ತಕ್ಕಂಥ ಈ ಒಂದು ಸಾಮ್ಯ ಆಗಿದೆ. ಪ್ರತಿಯೊಬ್ಬನೂ ಆವತ್ತು ಹೇಳಿದ್ದು ಇವತ್ತು ಹೇಳಿದ ರೀತಿಯಲ್ಲಿರ್ತಕ್ಕಂಥ ಒಂದು ಸಾಮ್ಯ ನೋಡ್ತಕ್ಕಂಥರಾಗಿದ್ದೇವೆ. ಯಾಕಂದರೆ ದೇವರು ತನ್ನ ಪ್ರತಿಯೊಬ್ಬ ಮನುಷ್ಯನ ಪ್ರೀತಿ ಮಾಡುವನಾಗಿದ್ದಾನೆ. ಯಾವ ಕಾರಣಕ್ಕೂ ಜನರು ನಾಶವಾಗಿ ಹೋಗಬಾರ್ದು, ಎಲ್ಲರೂ ರಕ್ಷಣೆ ಪಡಬೇಕು, ಎಲ್ಲರೂ ಆ ಪರಲೋಕ ರಾಜ್ಯಕ್ಕೆ ಹೋಗಬೇಕೆಂಬುದಾಗಿ. ಆದರೆ 3 ಕಥೆಗಳಲ್ಲಿ ನಾವೀಗ ಒಂದೊಂದು ಕಥೆಯಲ್ಲಿ ಆಗಿರ್ತಕ್ಕಂಥ ಆತ್ಮಿಕ ಅರ್ಥ ಏನಿದೆ ಎಂಬುದನ್ನು ನಾವು ತಿಳ್ಕೊಳ್ಳೋದು ಬಹಳ ಪ್ರಾಮುಖ್ಯವಾಗಿದೆ. ಇದು ಒಂದು ಕಥೆ ಇದೆ. ಈ ಕಥೆಗಳು ನೋಡುವಾಗ ಸ್ವಾಭಾವಿಕವಾಗಿ ಇದು ಕುರುಬನ ಕಥೆ ಇರ್ಬೋದು, ತಪ್ಪಿ ಹೋದ ನಾಡಿನ ಕಥೆ ಇರ್ಬೋದು. ಆದರೆ ತಪ್ಪಿ ಹೋದ ಮಗನ ಕಥೆ ಇದು ಇಷ್ಟೇ ಕಥೆ ಎಂಬುದಾಗಿ ನಾವು ಅನೇಕ ಸಲ ತಿಳ್ಕೊಳ್ತೇವೆ. ಆದರೆ ಇಷ್ಟೇ ಅಲ್ಲ, ಇದರಲ್ಲಿ ವಿಶೇಷವಾದ ಅರ್ಥ ದೇವರು ಇಟ್ಟಿದ್ದಾನೆ. ಇಲ್ಲಿ ಕುರುಬನು ಯಾರು, ಕುರಿ ಯಾರು ಮತ್ತು ಆ ಪದ ಯಾವುದು, ಇಂಥ ಒಂದು ಕೆಲವು ವಿಷಯಗಳು ತಿಳ್ಕೊಳ್ಳೋದು ಬಹಳ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಷಯವಾಗಿದೆ. ಇಲ್ಲಿ ನೋಡುವಾಗ ಕುರುಬನು ಯಾರಂದರೆ ಇಲ್ಲಿ ಬೇರೆ ಅಲ್ಲ, ಈ ಜಗದ್ರಕ್ಷಕನಾದ ಯೇಸು ಕ್ರಿಸ್ತನು ದೇವರು. ಆತನು ಈ ಲೋಕದಲ್ಲಿ ಪ್ರತಿಯೊಬ್ಬ ಮಾನವನು ಹುಡುಕೊಂಡು ಬಂದಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಎಚ್ಚಲಿಕ್ಕೆ ಇಷ್ಟಪಡ್ತೇನೆ, ಆ ಕುರುಬನಾಗಿರ್ತಕ್ಕಂಥ ದೇವರು ತಪ್ಪಿ ಹೋಗಿರ್ತಕ್ಕಂಥ ನಾನು ನೀನು, ಕುರಿಯ ಸ್ಥಾನದಲ್ಲಿರ್ತಕ್ಕಂಥ ನಾನು ನೀನು, ಕುರಿ ನಾನು ಮತ್ತು ಪ್ರತಿಯೊಬ್ಬ ಮನುಷ್ಯನು. ಪದ ಎನ್ನುವಾಗ ಅಲ್ಲಿರ್ತಕ್ಕಂಥ ಜಂಜಾಟ, ಹೊರಗಡೆ ಬರದೇ ಇರತಕ್ಕಂಥ ಪರಿಸ್ಥಿತಿ. ಆ ಹುಲ್ಲು ಅನ್ನುವಾಗ ಅದು ಬೇರೆ ಯಾವುದಲ್ಲ, ಲೋಕದ ಆಕರ್ಷಣೆ. ಲೋಕದಲ್ಲಿರ್ತಕ್ಕಂಥ ಅನೇಕ ಆಕರ್ಷಣೆಯಿಂದ ಇವತ್ತು ಜನರು ಆ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವ್ರು ಹೊರಗಡೆ ಬರಲಿಕ್ಕೆ ಆಗ್ತಾಯಿಲ್ಲ.
ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಹೊರಗಡೆ ಬರಬೇಕಂತ ಆಸೆ ಇದೆ, ಪ್ರಾರ್ಥನೆ ಮಾಡಬೇಕಂತ ಆಸೆ ಇದೆ, ಜನಗಳ ಸಹವಾಸ ಮಾಡಬೇಕಂತ ಆಸೆ ಇದೆ. ಆದರೆ ಆ ಪರಿಸ್ಥಿತಿ ನಮಗೆ ಹೊರಗಡೆ ಬಿಡಲಿಕ್ಕಾಗ್ತಲ್ಲ. ಕೆಲವರು ಕಳ್ಳತನದಲ್ಲಿ ಸಿಕ್ಕಾಕೊಂಡಿರ್ಬೋದು, ಕೆಲವರು ವ್ಯಭಿಚಾರದಲ್ಲಿ ಸಿಕ್ಕಾಕೊಂಡಿರ್ಬೋದು, ಕೆಲವರು ಒಂದಿಲ್ಲ ಒಂದು ರೀತಿ ಕಾಯಿಲೆಯಲ್ಲಿ, ಒಂದಿಲ್ಲ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರಬೇಕು, ಹೊರಗಡೆ ಬರಲಿಕ್ಕೆ ಆಗ್ತಾಯಿಲ್ಲ. ಹಣದ ಸಮಸ್ಯೆಯಲ್ಲಿರ್ಬೋದು, ಅಥವಾ ಬೆಳ್ಳಿ ಬಂಗಾರದ ಸಮಸ್ಯೆಯಲ್ಲಿರ್ಬೋದು, ಯಾವುದೋ ಒಂದು ಸಮಸ್ಯೆಯಲ್ಲಿರ್ಬೋದು. ಆ ಸಮಸ್ಯೆಯಿಂದ ದೂರ ಬರಲಿಕ್ಕೆ ಅವರಿಗೆ ಆಗ್ತಾಯಿಲ್ಲ. ಪ್ರಿಯ ಸಹೋದರ ನಿಮ್ಮ ಎಚ್ಚರಿಸ್ತಾನೆ. ಇವತ್ತಿನ ದಿವಸದಲ್ಲಿ ದೇವ್ರ ಮಕ್ಕಳಾಗಿರ್ತಾರೆ ನಾವು. ಇವತ್ತು ದೇವರು ನಮ್ಮನ್ನು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಸಹ ನಿನ್ನ ಕರೀತಾ ಇದ್ದಾನೆ. ನನ್ನ ಮಗನೇ, ಆದಷ್ಟು ಮಟ್ಟಿಗೆ ನೀನು ಬೇಗ ಬಾ, ನಾನು ನಿನ್ನನ್ನು ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ತಯಾರಾಗಿದ್ದೇನೆ, ನನ್ನ ಮಗನಾಗಿ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ತಯಾರಿದ್ದೇನೆ ಎಂಬುದಾಗಿ ದೇವರು ನನ್ನನ್ನು ಹುಡ್ಕೊಂಡು ಬಂದ. ಇಲ್ಲಿ ಕುರಿ ಆ ಯಜಮಾನ್ ಹುಡ್ಕೊಂಡು ಬಂದಿಲ್ಲ, ಕುರುಬನು ಹುಡ್ಕೊಂಡು ಹೋದನೆ ಎಂಬ ನೋಡ್ತೇವೆ. ಹೋಗಿ ಅದು ಎಲ್ಲಿರ್ತದೋ ಅಲ್ಲಿ ಇವತ್ತು ಸೃಷ್ಟಿಕರ್ತನಾದ ದೇವರು ಪರಲೋಕ ರಾಜ್ಯವನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದು ನಿನ್ನ ಹುಡ್ಕೊಂಡು ಬಂದಿದ್ದಾನೆ. ಅದಕ್ಕಾಗಿ ಎಲೆ ಕಷ್ಟಪಡುವರೆ, ಹೊರೆ ಹೊತ್ತುವರೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ ಸ್ವಾಮಿ ನಮಗೆ ಎಚ್ಚರಿಸ್ತಕ್ಕಂಥನಾಗಿದ್ದಾನೆ. ಪ್ರೇರೆಯುವ ಸ್ವಾಮಿ, ನೀನು ಎಲ್ಲೇ ಇದ್ದರೂ, ಹೇಗೆ ಇದ್ದರೂ, ಎಂಥ ಪರಿಸ್ಥಿತಿಯಲ್ಲಿದ್ದರೂ, ಯಾವುದೋ ಮುಖಾಂತರವಾಗಿ ದೇವರನಿಗೆ ಸಂದೇಶವನ್ನು ನೀಡ್ತಕ್ಕಂಥನಾಗಿದ್ದಾನೆ. ಇವತ್ತು ಈ ಟಿ ವಿ ಸಂದೇಶ ಮುಖಾಂತರ ನಿನ್ನ ಜೊತೆಲಿ ಮಾತಾಡುವಾಗ ಪ್ರಿಯರೇ, ಇವತ್ತು ನೀನು ದೇವರಿಗೆ ಪ್ರಿಯನಾಗಿರ್ತಕ್ಕಂಥನಾಗಿದ್ದಿ, ದೇವರು ನಿನ್ನನ್ನು ಪ್ರೀತಿ ಮಾಡ್ತಕ್ಕಂಥನಾಗಿದ್ದಾನೆ, ದೇವರನ್ನು ಆರಿಸಿಕೊಂಡಿದ್ದಾನೆ. ಅದಕ್ಕೋಸ್ಕರ ಇವತ್ತು ಆತನ ಸ್ವರಕ್ಕೆ ಕಿವಿ ಕೊಡತಕ್ಕಂಥದ್ದು ಬಹಳ ಬಹಳ ಪ್ರಾಮುಖ್ಯವಾಗಿದೆ. ಯೇಸು ಸ್ವಾಮಿ ನಿನ್ನನ್ನು ಕರೀತಾ ಇದ್ದಾನೆ, ನಿನ್ನ ಜೀವಿತ ದೇವರಿಗೆ ಸಮರ್ಪಕ್ಕೆ ಕೊಡು. ಎರಡನೇ ಒಂದು ಸಾಮ್ಯದಲ್ಲಿ ನೋಡುವಾಗ ಆ ಎರಡನೇ ಸಾಮ್ಯ ನಾವು ನೋಡ್ತಕ್ಕಂಥರಾಗಿದ್ದೇವೆ, ತಪ್ಪು ಹೋದ ನಾಣ್ಯದ ವಿಷಯದಲ್ಲಿ. ಇವತ್ತಿನ ದಿವಸದಲ್ಲಿ ಅನೇಕ ಕ್ರೈಸ್ತರು ದೇವರ ವಾಕ್ಯವನ್ನು ಅರ್ಥ ಮಾಡಿ ಓದ್ದಾಗ್ಯೂ, ಸಭೆಯಲ್ಲಿ ಪ್ರಾರ್ಥನೆ ಹೋದಾಗ್ಯೂ, ಪ್ರತಿ ವಾರದಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ್ಯೂ, ಪ್ರತಿದಿನ ಸತ್ಯವೇದ ಓದಾಗ್ಯೂ ಸಹ ಅವ್ರಿಗೆ ಅನೇಕರು ಮನೆಯಲ್ಲೇ ಕಳ್ಕೊಂಡಿದ್ದಾರೆ. ಸಭೆಗೆ ಹೋಗ್ತಾರೆ ನಿಜ, ಆದರೆ ದೇವ್ರ ವಾಕ್ಯ ಕೇಳಿದ್ರು ಸಹ ಅವ್ರ ಮನೆಯಲ್ಲೇ ಕಳ್ಕೊಂಡಿದ್ದಾರೆ, ಹೊರ ಕಳ್ಕೊಂಡಿಲ್ಲ. ಆದರೆ ದೇವರು ಅದಕ್ಕೆ ಬಹಳ ಪ್ರಾಮುಖ್ಯವಾದ ವಿಷಯ. ಆ ಸ್ತ್ರೀ ಏನು ಮಾಡಿದ್ರು ಅಂದರೆ, ಆ ಹೆಣ್ಮಗಳು ಒಂದು ಸೊಡ್ಡನ್ನು ತೆಗೆದುಕೊಂಡು, ಒಂದು ಪೊರಕೆಯನ್ನು ತೆಗೆದುಕೊಂಡು ಅದು ಗೂಡಿಸ್ತಳು, ಮತ್ತು ದೀಪವನ್ನು ತೆಗೆದುಕೊಂಡು ಅದನ್ನು ಎಚ್ಚರಿಕೆಯಿಂದ ಹುಡುಕಿದಳು ಎಂಬುದನ್ನು ನೋಡ್ತೇವೆ. ಇಲ್ಲಿ ದೀಪ ನಮಗೆ ಸತ್ಯವೇದ ವಾಕ್ಯದಲ್ಲಿ ತಿಳಿಸ್ಕೊಡ್ತಂದರೆ, ದೇವರ ವಾಕ್ಯ, ನನ್ನ ವಾಕ್ಯವು ನಿನ್ನ ಕಾಲಿಗೆ ದೀಪವು ಮಾರ್ಗಕ್ಕೆ ಬೆಳಕು ಆಗಿದೆ ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ದೇವರ ವಾಕ್ಯ ತಿಳ್ಕೊಳ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ದೇವರ ಮಾರ್ಗಕ್ಕೆ ಬರಬೇಕಾಗಿದೆ. ಈ ಒಂದು ಪೊರಕೆ ನೋಡುವಾಗ ಈ ಪೊರಕೆ ಬೇರೆ ಏನಲ್ಲ, ಪ್ರತಿಯೊಬ್ಬ ಕ್ರೈಸ್ತರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಒಂದು ಪೊರಕೆ ಆಗಿದೆ. ನಾವೆಲ್ಲರೂ ಎಚ್ಚರಿಸ್ಕೊಳ್ಬೇಕು. ಎಲ್ಲಿ ತಪ್ಪು ಹೋಗಿದ್ದೇವೋ, ಎಲ್ಲಿ ಬಿದ್ದು ಹೋಗಿದ್ದೇವೋ, ನಮ್ಮ ಮೇಲೆ ಅನೇಕ ಸಮಸ್ಯೆ ಇರ್ಬೋದು, ಅದನ್ನೆಲ್ಲ ಬಿಟ್ಟು ನಾವು ದೇವರ ಕಡೆ ಬರಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಒಬ್ಬ ಮನುಷ್ಯನು ಅನೇಕ ಕುಟುಂಬಗಳಲ್ಲಿ, ಬೋಧಕರ ಕುಟುಂಬದಲ್ಲಿ ಆಗಲಿ, ದೇವರ ಸೇವೆ ಮಾಡ್ತಕ್ಕಂಥ ಕುಟುಂಬದಲ್ಲಾಗಲಿ, ಕ್ರೈಸ್ತರ ಕುಟುಂಬದಲ್ಲಾಗಲಿ, ತಮ್ಮ ಮಕ್ಕಳು ಯಾವ ಸ್ಥಾನದಲ್ಲಿದ್ದಾರೆ ಅನೇಕರದನ್ನು ಯೋಚನೆ ಮಾಡದೆ ಅವರ ಜೀವಿತದಲ್ಲಿ ಬೇರೆಯವರ ಉದ್ಧಾರಕ್ಕಾಗಿ ತಿರುಗಾಡ್ತಾರೆ. ಅದಕ್ಕೆ ತಮ್ಮ ಸ್ವಂತ ಕುಟುಂಬವನ್ನೇ ಹಾಳು ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ನೋಡ್ತೇವೆ. ಆದರೆ ಪ್ರಿಯರೇ, ಇವತ್ತು ಪ್ರತಿಯೊಬ್ಬ ಕ್ರೈಸ್ತನ ಜವಾಬ್ದಾರಿ ತನ್ನ ಕುಟುಂಬವನ್ನು ಕಾಪಾಡ್ತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಕುಟುಂಬದಲ್ಲಿ ತನ್ನ ಹೆಂಡತಿ ಕಳೆದು ಹೋಗಿದ್ದಾಳೋ ಇಲ್ಲೋ ಎಂಬುದನ್ನು ನಾವು ಎಚ್ಚರಿಸ್ತಕ್ಕಂಥದ್ದು, ಕುಟುಂಬದಲ್ಲಿ ತನ್ನ ಮಗನು ಕಳೆದು ಹೋಗಿದ್ದಾನೆ ಇಲ್ಲ, ಕುಟುಂಬದಲ್ಲಿ ನಾನು ಕಳೆದು ಹೋಗಿದ್ದೇನೆ ಇಲ್ಲ ಎಂಬುದನ್ನು ಪರೀಕ್ಷೆ ಮಾಡಿಕೊಂಡು ದೇವ್ರ ವಾಕ್ಯದಿಂದ ನಮ್ಮನ್ನು ಎಚ್ಚರಿಕೆ ಮಾಡಿಕೊಂಡು ದೇವರ ಮಾರ್ಗದಲ್ಲಿ ಜೀವಿಸಬೇಕು. ಪ್ರಿಯರೇ, ದೇವರು ನನ್ನನ್ನು ಎಚ್ಚರಿಸ್ತಾ ಇದ್ದಾನೆ. ಮನೆಯಲ್ಲಿಯೇ ಸಭೆಯಲ್ಲಿಯೇ ಕಳ್ಕೊಂಡು ಹೋಗಿರ್ತಕ್ಕಂಥ ನಮ್ಮನ್ನು ದೇವರಿವತ್ತು ಎಚ್ಚರಿಸ್ತಕ್ಕಂಥನಾಗಿದ್ದಾನೆ. ಅದರಿಂದ ಪ್ರಿಯರೇ, ಇವತ್ತು ದಿವಸ ಎಚ್ಚರಿಕೆ ಇಷ್ಟಪಡ್ತೇನೆ. 3ನೇ ಕಥೆಯಲ್ಲಿ ನೋಡುವಾಗ ದೇವರು ನಮ್ಗೆ ಹೇಳ್ತಕ್ಕಂಥ ಈ ಒಂದು ಕತೆ, ತಪ್ಪಿ ಹೋದ ಮಗನು. ಇವನು ಹಣವನ್ನು ತಂದೆ ಜೊತೆಯಲ್ಲಿ ಜಗಳ ಆಡಿ, ಅವನ ಜೊತೆಯಲ್ಲಿ ಹಠ ಮಾಡಿ ತೆಗೆದುಕೊಂಡು ಹೋದನು. ಆ 2 ಕಥೆಯಲ್ಲಿ ನೋಡ್ತೇವೆ, ಹೋಗಿರ್ತಕ್ಕಂಥ ತಪ್ಪಿ ಹೋದ ನಾಣ್ಯದ ಕಥೆಯಲ್ಲಿ ಮತ್ತು ತಪ್ಪಿ ಹೋದ ಕುರಿ ಕಥೆಯಲ್ಲಿ 2 ಕಥೆಯಲ್ಲಿ ನೋಡ್ತೇವೆ ಹುಡುಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ. ಅದು ಇದರಲ್ಲಿ ಈ ಕಥೆಯಲ್ಲಿ ನೋಡ್ತೇವೆ, ತಂದೆ ಹುಡ್ಕೊಂಡು ಹೋಗಿಲ್ಲ, ಐಶ್ವರ್ಯವಂತನಿದ್ದನು, ಏನು ಬೇಕಾದದ್ದು ಹಣ ಇತ್ತು, ಇಷ್ಟೆಲ್ಲ ಹಣ ಇದ್ದರೂ ಸಹ ಅವನು ಹುಡುಕ್ಲಿಕ್ಕೆ ಹೋಗಿಲ್ಲ. ಇದರ ಅರ್ಥ ಏನು ಗೊತ್ತಾ? ಯಾರ್ಯಾರು ಬೇಕು ಅಂತ ಯಾರ್ಯಾರು ದೇವರಿಗೆ ವಿರುದ್ಧವಾಗಿ ಹೋಗ್ತಕ್ಕಂಥರಾಗಿದ್ದಾರೋ ದೇವರು ಅವರನ್ನು ಜಬರ್ದಸ್ತಿ ಮಾಡೋದಿಲ್ಲ. ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾನೆ, ಒಳ್ಳೆಯದು ಕೆಟ್ಟದ್ದು ಎರಡನ್ನು ಆರಿಸ್ಕೊಳ್ತಕ್ಕಂಥ ಜ್ಞಾನ ಕೊಟ್ಟಿದ್ದಾನೆ. ಅದು ಯಾವಾಗ ನಾವು ಅದನ್ನು ಕೆಟ್ಟದ್ದು ಆರಿಸ್ಕೊಂಡು ನಾವು ಬಲವಂತವಾಗಿ ದೇವರಿಗೆ ವಿರುದ್ಧವಾಗಿ ಹೋಗ್ತೇವೋ ದೇವರು ನಮ್ಮನ್ನು ಕರೆಯುವುದಿಲ್ಲ. ಅಲ್ಲಿ ಒಂದು ನೋಡಲಿಕ್ಕೆ ಇಷ್ಟಪಡ್ತೇವೆ, ಆತನು ಪಶ್ಚಾತ್ತಾಪ ಪಟ್ಟಾಗ, ಯಾವಾಗ ತನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡನು, ಅಯ್ಯೋ ನನ್ನ ತಂದೆ ಮನೆಯಲ್ಲಿ ಭಾಳ ಆಳುಗಳಿದ್ದಾರೆ, ಅಯ್ಯೋ ನನ್ನ ತಂದೆ ಮನೆಗಳಲ್ಲಿ ಊಟ ಇದೆ, ಬಟ್ಟೆ ಇದೆ, ಎಲ್ಲ ಇದೆ, ಆದರೆ ನಾನು ಅಲ್ಲಿ ಹೋಗಿ ಮಗನಾಗಿ ಅನಿಸ್ಕೊಳ್ಳೋದಕ್ಕಿಂತ ಆಳಾಗಿರಬೇಕೆಂಬುದಾಗಿ ಆ ಮನಸ್ಸಿನಲ್ಲಿ ಪರಿವರ್ತನೆ ಆದಾಗ ಅವನು ಯಾವ ರೀತಿ ವಾಪಸ್ ಬಂದನೋ
ತಂದೆ ತಿರಸ್ಕಾರ ಮಾಡಲಿಲ್ಲ, ಸಂತೋಷವಾಗಿ ಅವನನ್ನು ಸ್ವೀಕಾರ ಮಾಡಿಕೊಂಡನು. ಪ್ರಿಯ ಸಹೋದರ ಸಹೋದರರೇ, ಇವತ್ತು ನನ್ನನ್ನು ನಿನ್ನನ್ನು ದೇವರು ಸಂತೋಷವಾಗಿ ಸ್ವೀಕಾರ ಮಾಡಿಕೊಳ್ಳಿಕ್ಕೆ ಆತನ ಸಿದ್ಧನಾಗಿದ್ದಾನೆ. ಪಶ್ಚಾತ್ತಾಪದಿಂದ ಬರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನನ್ನು ದೇವರು ಎಂದೂ ತಳ್ಳೋದಿಲ್ಲ. ಪಶ್ಚಾತ್ತಾಪದಿಂದ, ಮುರಿದ ಮನಸ್ಸಿನಿಂದ, ದುಃಖದಿಂದ, ತಾಪದಿಂದ ಯಾರ್ಯಾರು ಸ್ವಾಮಿಯನ್ನು ಅಪ್ಪ ನಾನು ಇವತ್ತು ನಿನ್ನ ಹತ್ರ ಬರ್ತೇನೆ, ಅಪ್ಪ ನನ್ನನ್ನು ಕರುಣಿಸು, ನನ್ನ ರಕ್ಷಿಸು ಎಂಬುದಾಗಿ ಯಾರ್ಯಾರು ಬರ್ತಾರೋ ಅವರನ್ನು ಸ್ವಾಮಿ ಸ್ವೀಕಾರ ಮಾಡಿಕೊಳ್ಳಿಕ್ಕೆ ತಯಾರಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರರೇ, ಇವತ್ತಿನ ಈ ಒಂದು ಗಳಿಗೆಯಲ್ಲಿ ನಿಮಗೆ ಎಚ್ಚರಿಕೆ ಇಷ್ಟಪಡ್ತೇನೆ. ಕ್ರೈಸ್ತರಾಗಿರ್ತ ನಾವು ನಮ್ಮ ಜೀವಿತದಲ್ಲಿ ನಾವಾದಷ್ಟು ಮಟ್ಟಿಗೆ ಎಚ್ಚರಿಕೆಯಿಂದ ನಾವು ಜೀವಿಸಬೇಕಾಗಿದೆ. ಒಬ್ಬ ವ್ಯಕ್ತಿ ಒಳ್ಳೆ ಸ್ಟೂಡೆಂಟು, ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥನು, ಕ್ಲಾಸ್ನಲ್ಲಿ ಯಾವಾಗಲೂ ಫಸ್ಟಾಗಿ ಬರ್ತಾಯಿದ್ರು, ಯಾವಾಗಲೂ ಫಸ್ಟಾಗಿ ಬರ್ತಿದ್ದ ಇಂಥ ಒಂದು ವ್ಯಕ್ತಿ ಅವನ ಜೀವಿತದಲ್ಲಿ ಕೆಟ್ಟವರ ಸಹವಾಸ ಮಾಡಿಕೊಂಡು ಅವನ ಜೀವಿತದಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ, ಕಳ್ಳತನದ ಒಂದು ದೌಡೆಯಲ್ಲಿ ಸಿಕ್ಕಾಕೊಂಡು ಅಯ್ಯೋ ದೊಡ್ಡ ಕಳ್ಳನಾಗ್ಬಿಟ್ಟ. ಅವನ ಸ್ವಂತ ಇಷ್ಟದಿಂದ ತಿರುಗಾಡಲಿಕ್ಕೆ ಆಗ್ತಾಯಿಲ್ಲ, ಸ್ವಂತ ತಂತಾಯಿಗಳು ನೋಡ್ಲಿಕ್ಕೆ ಆಗ್ತಾಯಿಲ್ಲ, ಸ್ವಂತ ಅಕ್ಕ ತಂಗಿಯರು ನೋಡ್ಲಿಕ್ಕೆ ಆಗ್ತಾಯಿಲ್ಲ, ಸ್ವಂತ ಬಂಧು ಬಳಗ ನೋಡ್ಲಿಕ್ಕೆ ಆಗ್ತಾಯಿಲ್ಲ. ಆದರೆ ಅವ್ರಿಗಿರ್ತಕ್ಕಂಥ ದೊಡ್ಡ ಸಮಸ್ಯೆ ಏನಂತಂದರೆ ಪೊಲೀಸರ ಮುಖಾಂತರವಾಗಿ ತಪ್ಪಿಸ್ಕೊಂಡು ಓಡಾಡ್ತಕ್ಕಂಥದ್ದು. ಒಂದು ಸಲ ಒಬ್ಬ ಗುರುಗಳನ್ನ ಭೇಟಿ ಮಾಡ್ತಾನೆ. ಗುರುಗಳನ್ನ ಭೇಟಿ ಮಾಡಿ, ಗುರುಗಳೇ ನಾನು ಮನೆ ಬರಲಿಕ್ಕಾಗೋದಿಲ್ಲ, ನಮ್ಮ ತಂದೆ ಹೆಂಗಿದ್ದು ನನಗೆ ಗೊತ್ತಿಲ್ಲ, ನಮ್ಮ ಅಣ್ಣ ಹೆಂಗಿದ್ದನೋ ಗೊತ್ತಿಲ್ಲ, ನಮ್ಮ ಅಕ್ಕ ತಂಗಿಯರು ಹೆಂಗಿದ್ದು ಗೊತ್ತಿಲ್ಲ. ಯಾಕಂದರೆ ನನ್ನ ಮನೆಗೆ ಹೊರಗೆ ಬಂದ ತಕ್ಷಣ ಪೊಲೀಸರು ನನಗೆ ಅರೆಸ್ಟ್ ಮಾಡ್ತಾರೆ. ಅದಕ್ಕಾಗಿ ನಾನು ಏನು ಮಾಡಬೇಕು ಗೊತ್ತಿಲ್ಲ, ಎಷ್ಟು ದುಡ್ಡು ತಗೊಳ್ರಿ, ನನ್ನ ಮನೆಗೆ ಕೊಡ್ರಿ ಎಂಬುದಾಗಿ ಅವನು ಕೇಳ್ಕೊಳ್ತಾನೆ. ಅಂದರೆ ಅವನಿಗೆ ಸ್ವತಂತ್ರ ಇಲ್ಲ ಪ್ರಿಯ, ಲೋಕದಲ್ಲಿ ತಿರುಗಾಡಲಿಕ್ಕೆ ಸ್ವತಂತ್ರ ಇಲ್ಲ. ಇವತ್ತು ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ, ನನ್ನನ್ನು ಕಂಡುಕೊಂಡಿದ್ದಾನೆ. ಪ್ರಿಯವತ್ತಿನ ದಿವಸದಲ್ಲಿ ಈ 3 ಕಥೆಗಳ ವಿಷಯದಲ್ಲಿ ನಾನು ನೋಡುವಾಗ ನಾನು ಒಂದಿಲ್ಲ ಒಂದು ಕಥೆಯಲ್ಲಿ ನಾನು ನಿನ್ನ ಸಿಕ್ಕಾಕೊಂಡಿದ್ದೇವೆ. ಎಷ್ಟೇ ಅಂತಸ್ತಿರ್ಬೋದು, ಎಷ್ಟೇ ಆಸ್ತಿ ಇರ್ಬೋದು, ಎಷ್ಟೇ ಅಧಿಕಾರವನ್ನು ಗಳಿಸ್ಕೊಂಡಿರ್ಬೋದು, ಎಷ್ಟೇ ಇದ್ದರೂ ಸಹ ನಾನು ಯಾವ ಈ ಕಥೆಯಲ್ಲಿ ಸಿಕ್ಕಾಕೊಂಡಿದ್ದೇನೋ ಅದು ನನ್ನನ್ನು ನಾನು ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ. ಈ ಪರಿಸ್ಥಿತಿಯನ್ನು ಹೇಳ್ಕೊಳ್ಳೋರು ಬೇರೆ ಯಾರಿಲ್ಲ ಪ್ರಿಯರೇ, ಯಾರು ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ನಿನ್ನ ತಪ್ಪು ನಿನಗೆ ಮಾತ್ರ ಗೊತ್ತು. ಮನುಷ್ಯನ ತಪ್ಪು ಗೊತ್ತಿರ್ತಕ್ಕಂಥವ್ರು ಪ್ರಪಂಚದಲ್ಲಿ 3 ಇದ್ದಾರೆ. ಒಬ್ಬರು ದೇವರು, ಮತ್ತು ಪಾಪಿಯಾದ ನಾನು, ಮತ್ತು ನನ್ನನ್ನು ಪಾಪದಲ್ಲಿ ಸಿಕ್ಕಾಕಿರ್ತಕ್ಕಂಥ ಸೈತಾನನು. 3 ಚೆನ್ನಾಗಿ ಗೊತ್ತಿದೆ. ಆದರೆ ನೀನು ಯಾವ ಕಥೆಯಲ್ಲಿದ್ದೀಯೋ, ನೀನು ಯಾವ ಸಾಮ್ಯದಲ್ಲಿದ್ದೀಯೋ ಅದು ನಿನಗೆ ಮಾತ್ರ ಗೊತ್ತು. ಅದರಿಂದ ನೀನು ಅದನ್ನು ತಿಳ್ಕೊಂಡು ಆ ಪರಿಸ್ಥಿತಿಯಿಂದ ಹೊರಗಡೆ ಬರಲಿಕ್ಕೆ ನೀನು ಪ್ರಯತ್ನ ಮಾಡಬೇಕು. ಮನಸ್ಸು ಇದ್ದರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಮನಸ್ಸಿಲ್ಲ ಅದು ಸಾಧ್ಯ ಇಲ್ಲ. ಯಾಕಂದರೆ ದೇವರು ಯಾರನ್ನು ಬಲವಂತ ಮಾಡೋದಿಲ್ಲ. ಪ್ರತಿಯೊಬ್ಬರಿಗೆ ಒಳ್ಳೆಯದರ ಕೆಟ್ಟದರ ಅರಿವು ಕೊಟ್ಟಿದ್ದಾನೆ. ಯಾವುದು ಒಳ್ಳೆಯದು ಅದು ಗೊತ್ತು, ಯಾವುದು ಕೆಟ್ಟದ್ದು ಅದು ಗೊತ್ತು. ಪ್ರತಿಯೊಂದು ಜ್ಞಾನ ದೇವರು ಕೊಟ್ಟಿರುವಾಗ ಆ ಜ್ಞಾನ ತಿಳ್ಕೊಳ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ. ಅದಕ್ಕೋಸ್ಕರ ನೀನಿರ್ತಕ್ಕಂಥ ಪಾಪದಿಂದ ಹೊರಗಡೆ ಬರಲು ದೇವರು ಆಹ್ವಾನಿಸ್ತಕ್ಕಂಥನಾಗಿದ್ದಾನೆ. ನೀನು ಯಾವುದೇ ಪರಿಸ್ಥಿತಿಯಲ್ಲಿರ್ಬೋದು, ಎಂಥ ಗಂಡಾಂತರದಲ್ಲಿರ್ಬೋದು, ಆ ಗಂಡಾಂತರ ಹೊರಗಡೆ ಬರಲಿಕ್ಕೆ ದೇವರು ಸಹಾಯ ಮಾಡ್ತಕ್ಕಂಥನಾಗಿದ್ದಾನೆ. ಅದಕ್ಕೋಸ್ಕರ ಪವಿತ್ರಾತ್ಮನು ಹಗಲು ರಾತ್ರಿ ನಿನ್ನ ಜೊತೆಯಲ್ಲಿ ಹೋರಾಟ ಮಾಡ್ತಕ್ಕಂಥನಾಗಿದ್ದಾನೆ. ನನ್ನ ಮಗನೇ, ನನ್ನ ಮಗಳೇ, ಇವತ್ತು ನನ್ನ ಕಡೆ ಬಾ. ಇವತ್ತಿನ ದಿವಸದಲ್ಲಿ ನಾನು ನೀನು ತಿಳ್ಕೊಳ್ಬೇಕು, ಪವಿತ್ರಾತ್ಮನು ಹಗಲು ರಾತ್ರಿ ನೆರಳಿನ ಹಾಗೆ ನಮ್ಮ ಜೊತೆಯಲ್ಲಿದ್ದಾನೆ. ನೆರಳಿನ ಹಾಗೆ ನಮ್ಮ ಜೊತೆಯಲ್ಲಿ ಪ್ರಯಾಸ ಪಡ್ತಾ ಇದ್ದಾನೆ. ನಾವು ನಾಶ ಆಗಬಾರ್ದು, ನಾವು ಯಾವ ಕಾರಣಕ್ಕೂ ಹಾಳಾಗಬಾರ್ದು, ನಾವು ದೇವರ ರಾಜ್ಯದಲ್ಲಿ ಸೇರಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ಸತ್ಯವೇದದಲ್ಲಿ ಅನೇಕ ದೇವ ಜನರನ್ನು ದೇವರು ಸಂರಕ್ಷಣೆ ಮಾಡಿದ್ದಾನೆ ಮತ್ತು ಕಾಪಾಡಿದ್ದಾನೆ. ಅದೇ ರೀತಿ ನಿನ್ನನ್ನು ಇವತ್ತು ಕಾಪಾಡಲಿಕ್ಕೆ ತಯಾರಾಗಿದ್ದಾನೆ. ನಾವೆಲ್ಲೋ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇರ್ಬೋದು. ಫ್ಯಾಕ್ಟ್ರಿಲಿ ನಾನು ಯಾವ ಪರಿಸ್ಥಿತಿಯಲ್ಲಿದ್ದೇನೆ, ಎಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೇನೆ, ನನಗೆ ದೇವರ ಒಂದು ಸಂಬಂಧದ ಜನಗಳಿದ್ದಾರೋ, ಯಾವುದೇ ಸ್ಥಳದಲ್ಲಿ ಇರು, ಎಂಥ ಒಂದು ಪರಿಸ್ಥಿತಿಯಲ್ಲಿರು, ದೇವರು ನಿನ್ನನ್ನು ಆರಿಸ್ಕೊಂಡಿದ್ದಾನೆ. ನಿನ್ನ ಸಾಕ್ಷಿ ಜೀವಿತ ಆ ಸ್ಥಳದಲ್ಲಿ ನೀನು ಆಸ್ಪತ್ರೆಯಲ್ಲಿ ಇರ್ಬೋದು, ಒಬ್ಬ ನರ್ಸಾಗಿ ಕೆಲಸ ಮಾಡ್ಬೋದು, ಒಬ್ಬ ಡಾಕ್ಟ್ರಾಗಿ ಕೆಲಸ ಮಾಡ್ಬೋದು, ಒಬ್ಬ ದಾಯದಿ ಕೆಲಸ ಮಾಡ್ಬೋದು. ಆದರೆ ಪ್ರಿಯರೇ, ನಿನಗೆ ಎಚ್ಚಲಿಕ್ಕೆ ಇಷ್ಟಪಡ್ತೇನೆ, ನೀನು ಆ ಸ್ಥಳದಲ್ಲಿ ದೇವರಿಗೆ ಮಹಿಮೆ ಆಗ್ತಕ್ಕಂಥ ಮಗನಾಗಿ ಮತ್ತು ಮಗಳಾಗಿ ಜೀವಿಸಬೇಕು. ನೀನು ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಶಾಲೆಯಲ್ಲಿ ಎಂಥ ಒಂದು ಜೀವಿತ ನಡೆಸ್ತಾ ಇದೆಯಾ, ನಿನ್ನ ಮಾದರಿ ಜೀವಿತ ಯಾವ ರೀತಿ ಇದೆ, ನಿನ್ನ ಜೀವಿತಕ್ಕೆ ದೇವರು ಆರಿಸ್ಕೊಳ್ತಕ್ಕಂಥ ಜೀವಿತ ಯಾವ ರೀತಿ ಇದೆ, ನೀನನ್ನು ಸ್ವೀಕಾರ ಮಾಡಿಕೊಂಡಾಗ ನಿನ್ನ ಮಾತು ಬದಲಾಯಿಸಬೇಕು. ನಿನ್ನ ಆಡ್ತಕ್ಕಂಥ ಪ್ರತಿಯೊಂದು ಮಾತು ಬೇರೆ ಆಗಿರಬೇಕು, ದೇವರಿಗೆ ಅನುಗುಣವಾಗಿರ್ತಕ್ಕಂಥ ಮಾತಾಗಿರಬೇಕು. ಶಾಲೆ ಎಂಬತಕ್ಕಂಥ ಸ್ಥಳ ಭಾಳ ಪವಿತ್ರವಾದ ಸ್ಥಳ. ಆ ಸ್ಥಳದಲ್ಲಿ ನೀನು ಎಂಥ ಸಾಕ್ಷಿ ಜೀವಿತ. ನಾವು ಶಾಲೆಯಲ್ಲಿ ಇದ್ದುಕೊಂಡು ನಮ್ಮನ್ನು ನಾವು ಕಳ್ಕೊಂಡಿದ್ದೇವೋ, ನನ್ನ ಜೀವಿತದಿಂದ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಹಾಳಾಗಬಾರ್ದು. ನನ್ನ ಜೀವಿತದಿಂದ ಶಾಲೆ ಇರ್ತಕ್ಕಂಥ ಉಪಾಧ್ಯಾಯಿನಿ ಆಗಲಿ ನಾವು ಹಾಳಾಗಬಾರ್ದು.
ಶಾಲೆಯ ಪರಿಸ್ಥಿತಿ ಹಾಳಾಗಬಾರ್ದು, ನಮ್ಮಿಂದ ಆ ಶಾಲೆಗೆ ಯಾವುದು ಕೆಟ್ಟ ಹೆಸರು ಬರಬಾರ್ದು. ಅದರಿಂದನೇ ದೇವರು ಮೆಚ್ಚಿಸ್ತಕ್ಕಂಥ. ಯಾಕಂದರೆ ನಿನ್ನ ಒಂದು ಕೆಟ್ಟ ಜೀವಿತದಿಂದ ಶಾಲೆ ಹಾಳಾಗ್ತಕ್ಕಂಥ ನೋಡ್ತೇವೆ. ಶಾಲೆ ಹಾಳಾಗಬಾರ್ದು, ಆಸ್ಪತ್ರೆ ಹಾಳಾಗಬಾರ್ದು, ಕಚೇರಿ ಹಾಳಾಗಬಾರ್ದು, ಯಾವುದೇ ಕಂಪನಿ ಹಾಳಾಗಬಾರ್ದು, ನೀನು ಕೊಡ್ತಕ್ಕಂಥ ಸಹವಾಸ ಹಾಳಾಗಬಾರ್ದು. ದೇವರು ಇಷ್ಟ ಅಂದರೆ ಪ್ರತಿಯೊಬ್ಬ ಮನುಷ್ಯ ನಿನ್ನ ಮುಖಾಂತರವಾಗಿ ದೇವರ ರಕ್ಷಣೆ ಹೊಂದಬೇಕು. ಆ ರಕ್ಷಣೆ ಮಾರ್ಗಕ್ಕೋಸ್ಕರ ದೇವರು ನಿನ್ನನ್ನು ವಿಶೇಷವಾಗಿ ಕರೀತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಯಾವುದೇ ಒಂದು ಪರಿಸ್ಥಿತಿಯಿದ್ದಾಗ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಯಾವ ಪಾಪದಲ್ಲಿದ್ದೇನೋ, ಯಾವ ಪಾಪದಿಂದ ನಾನು ಹೊರಗಡೆ ಬರಬೇಕು, ಅದನ್ನು ಹೊರಗಡೆ ಬರಲಿಕ್ಕೆ ದೇವರು ನಮಗೆ ಯಾವಾಗಲೂ ಸಿದ್ಧನಾಗಿದ್ದಾನೆ. ನೀವು ಒಂದನ್ನು ತಿಳ್ಕೊಳ್ಬೇಕು ಪ್ರಿಯರೇ, ಮನುಷ್ಯರು ಮಾಡ್ತಕ್ಕಂಥ ಎಲ್ಲ ಪ್ರಾರ್ಥನೆಗೆ ನಮ್ಮ ತಕ್ಷಣ ಉತ್ತರ ಬರಲಿಕ್ಕಿಲ್ಲ. ಅನೇಕ ಸಲ ಪ್ರಾರ್ಥನೆ ಮಾಡ್ತೇವೆ, ದೇವರಿಗೆ ಕೇಳ್ತೇವೆ, ಸ್ವಾಮಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ, ಯಾಕೋ ನನಗೆ ಉತ್ತರನೇ ಬರ್ತಾಯಿಲ್ಲ. ಹೌದು, ಕೆಲವು ಸಮಯ ನಮಗೆ ಉತ್ತರ ಬರಲಿಕ್ಕಿಲ್ಲ. ಆದರೆ ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಒಬ್ಬ ಪಾಪಿ ದೇವರ ಕಡೆ ತಿರುಗಲಿಕ್ಕೆ ಮನಸ್ಸು ಮಾಡಿದಾಗ, ಒಬ್ಬ ಪಾಪಿಯು ದೇವರ ಕಡೆ ತಿರುಗಲಿಕ್ಕೆ ಮನಸ್ಸು ಮಾಡಿದಾಗ ದೇವರು ಅವನಿಗೆ ರಕ್ಷಣೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ನಿಮ್ಮ ಪ್ರಾರ್ಥನೆಗೆ ತಕ್ಷಣವೇ ಉತ್ತರ ಕೊಡಲಿಕ್ಕೆ ಆತನು ತಯಾರಾಗಿದ್ದಾನೆ. ಯಾಕಂದರೆ ಆತನು ನಿನ್ನ ರಕ್ಷಣೆ ವಿಷಯದಲ್ಲಿ ಆತನು ಇಷ್ಟವುಳ್ಳವನಾಗಿದ್ದಾನೆ, ನಿನ್ನನ್ನು ಕಾಪಾಡುವುದಕ್ಕೋಸ್ಕರ ಇಷ್ಟವುಳ್ಳವನಾಗಿದ್ದಾನೆ. ಒಂದು ವೇಳೆ ನೀನು ಇವತ್ತು ದೇವರ ಮಾರ್ಗ ಕಡೆ ತಿರುಗುವಾಗ ಆತನು ಬಹಳ ಸಂತೋಷ ಪಡ್ತಾನೆ. ಯಾವ ರೀತಿ ಕುರುಬನು ಸಂತೋಷಪಟ್ಟನು, ಯಾವ ರೀತಿ ಒಬ್ಬ ಹೆಂಗಸು ತನ್ನ ನಾಣ್ಯ ಸಿಕ್ಕಾಗ ಅವಳು ಸಂತೋಷಪಟ್ಟಳು, ಯಾವ ರೀತಿಯಾಗಿ ಒಬ್ಬ ತಂದೆಯು ತನ್ನ ಮಗನನ್ನು ಪಡೆದುಕೊಂಡಾಗ ಯಾವ ರೀತಿ ಸಂತೋಷಪಟ್ಟನು, ಅದೇ ರೀತಿ ಪರಲೋಕದಲ್ಲಿರ್ತಕ್ಕಂಥ ದೇವರು ಸಹ ನಿನ್ನ ಒಂದು ರಕ್ಷಣೆಗೋಸ್ಕರ, ನಿನ್ನನ್ನು ಆ ಪರಲೋಕ ರಾಜ್ಯ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಆತನು ಸದಾ ಸಿದ್ಧನಾಗಿದ್ದಾನೆ. ಆ ಒಂದು ಜೀವಿತಕ್ಕೆ ನೀನು ತಯಾರಾಗಬೇಕಾಗಿದೆ. ಪ್ರಿಯರೇ, ನೀನಿವತ್ತು ಆ ಸ್ವಾಮಿನ ಸ್ವೀಕಾರ ಮಾಡ್ಕೊಳ್ತೀಯಾ? ಸ್ವಾಮಿ ಸದಾ ತಯಾರಾಗಿದ್ದಾನೆ. ಒಬ್ಬ ತಾಯಿ ಯಾವ ರೀತಿ ಮೊಲೆ ಕೂಸನ್ನು ಪ್ರೀತಿ ಮಾಡ್ತಾಳೋ ಅದೇ ರೀತಿ ಸ್ವಾಮಿ ನಮ್ಮನ್ನು ಪ್ರೀತಿ ಮಾಡುವನಾಗಿದ್ದಾನೆ. ಆ ಪ್ರೀತಿ ಮಾಡ್ತಕ್ಕಂಥ ಸ್ವಾಮಿ ನಮ್ಮನ್ನು ಪ್ರೀತಿ ಮಾಡುವಾಗ ನಮ್ಮ ಹೃದಯ ಅರ್ಪಿಸಿಕೊಡ್ತಕ್ಕಂಥದ್ದು ಬಹಳ ಬಹಳ ಪ್ರಾಮುಖ್ಯವಾಗಿದೆ. ಇದೇ ಗಳಿಗೆಯಲ್ಲಿ ನಮ್ಮ ಜೀವಿತನ ದೇವರಿಗೆ ಸಮರ್ಪಕ ಮಾಡಿಕೊಳ್ಳೋಣ. ಸ್ವಾಮಿ ನಮ್ಮನ್ನು ಬಹಳ ಪ್ರೀತಿಯಿಂದ ಕರಿತಕ್ಕಂಥನಾಗಿದ್ದಾನೆ. ನನ್ನ ಮಗನೇ, ನನ್ನ ಮಗಳೇ, ನೀನು ಯಾವುದೇ ಪರಿಸ್ಥಿತಿಯಲ್ಲಿರು, ನಾನು ನಿನ್ನನ್ನು ರಕ್ಷಿಸಲಿಕ್ಕೆ ತಯಾರಾಗಿದ್ದೇನೆ. ಯೇಸು ಕ್ರಿಸ್ತನ ರಕ್ತದ ಕೈ ಇವತ್ತು ನಿನಗೂ ನನಗೂ ಚಾಚ್ತಾ ಇದೆ. ಪ್ರಿಯರೇ, ಇವತ್ತು ನಾವು ಯೇಸು ಕ್ರಿಸ್ತನ ಸ್ವೀಕಾರ ಮಾಡಿಕೊಳ್ಳೋಣ. ದೇವರು ನಮ್ಮನ್ನು ವಿಶೇಷವಾದ ಆಶೀರ್ವಾದ ಕೊಡ್ತಕ್ಕಂಥನಾಗಿದ್ದಾನೆ. ಆಶೀರ್ವಾದ ನಿನ್ನಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಮಕ್ಕಳಲ್ಲಿ, ನೀನಿರ್ತಕ್ಕಂಥ ಎಲ್ಲ ಸ್ಥಳದಲ್ಲಿ ಆಶೀರ್ವಾದ ಇರಲಿ ಎಂಬುದೇ ನನ್ನ ಪ್ರಾರ್ಥನೆ ಆಗಿದೆ. ಪ್ರಾರ್ಥನೆ ಮಾಡಿಕೊಳ್ಳುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ 3 ಸಾಮ್ಯಗಳನ್ನು ಹೇಳಿದ ಮುಖಾಂತರವಾಗಿ ಸ್ವಾಮಿ ನಮ್ಮನ್ನು ಆಶೀರ್ವದಿಸಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ನಾನು ಯಾವ ತಪ್ಪಿನಲ್ಲಿದ್ದೇನೋ ಅದು ನನಗೆ ಗೊತ್ತು ಸ್ವಾಮಿ. ಆ ತಪ್ಪನ್ನು ತಿದ್ದಿಕೊಂಡು ನಿನ್ನ ಮಗನಾಗಿ ನಿನ್ನ ಮಗಳಾಗಿ ಜೀವಿಸ್ತಕ್ಕಂಥ ಭಾಗ್ಯತೆ ಕೊಡದೆ ಪಾಲಿಸು ಅಪ್ಪ. ನಿನ್ನ ಮುಂದೆ ಬರ್ತೇನೆ, ನನ್ನ ಆಶೀರ್ವದಿಸು, ಕರುಣಿಸು. ನನ್ನ ಪಾಪಗಳನ್ನು ನಿನ್ನ ರಕ್ತದ ತೊಳೆದು ಶುದ್ಧೀಕರಿಸಿ ಆ ಪರಲೋಕಕ್ಕೆ ಬಾಧ್ಯಸ್ಥನಾಗಿ ಮಾಡು ಸ್ವಾಮಿ. ಇಲ್ಲಿ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನೀನು ಮಹಿಮೆ ಹೊಂದಬೇಕಾಗಿ ಪ್ರಿಯ ಗುರುವಾದ ಯೇಸು ಕ್ರಿಸ್ತನ ದಿವ್ಯನ ಬೇಡ್ತೇನೆ ಸ್ವಾಮಿ. ಆಮೇನ್.